ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೌದು ಫ್ರೆಂಡ್ಸ್, ಇವತ್ತು ಶುಕ್ರವಾರ. ನಾನು ಬೆಳಗ್ಗೆನೇ ಬ್ಲಾಗ್ ಮಾಡಲು ಸ್ಟಾರ್ಟ್ ಮಾಡಿದ್ದೀನಿ. ಈಗ ತಾನೇ ಎದ್ದೀನಿ. ಫಸ್ಟ್ ಮುಖ ತೊಳ್ಕೊತಿದ್ದೀನಿ. ನೀಟಾಗಿ ಎಲ್ಲ ನನ್ನ ಮಾರ್ನಿಂಗ್ ರೊಟೀನ್ ಯಾವ ಥರ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ. ಇವತ್ತು ಶುಕ್ರವಾರ. ಫಸ್ಟು ಬಾಗಿಲಿಗೆಲ್ಲ ನೀಟಾಗಿ ನೀರು ಹಾಕಬೇಕು. ಇಲ್ಲೆಲ್ಲ ಗಲೀಜಿರುತ್ತೆ, ಕಸ ಹೊಡ್ಕೊಂಡು. ಇಲ್ಲಿ ನೀರಿಗೇನು ಪ್ರಾಬ್ಲಮ್ ಇಲ್ಲ, ತುಂಬ ಚೆನ್ನಾಗಿ ನೀರು ಬರುತ್ತೆ ಇಲ್ಲಿ. ಯಾಕೆ ಇಷ್ಟಲ್ಲಿ ನೀರಾಗಿ ತೊಳಿತಿದ್ದೀನಿ ಅಂತಂದರೆ, ಇಲ್ಲಿ ಕೇರಿಯಲ್ಲಿ ಕೋಳಿ ಎಲ್ಲ ಸಾಕಿದ್ದಾರೆ. ಅದ್ರದ್ದು ಗಲೀಜೆಲ್ಲ ತುಂಬ ಇರುತ್ತೆ. ಹಾಗಾಗಿ ನೀಟಾಗಿ ನೀರು ಹಾಕಿ ಅಷ್ಟು ತೊಳಿತಾ ಇದ್ದೀನಿ. ಒಳಗಡೆ ಸ್ವಲ್ಪ ಕಸ ಹೊಡ್ಕೊಳ್ಳೋಣ. ಇದು ಹೊರಗಡೆದು ಇದಿಷ್ಟ ಆಯಿತು. ಈಗ ಇದನ್ನೆಲ್ಲ ಜೋಡಿಸ್ಬಿಟ್ಟು ನೀಟಾಗಿ ಇದನ್ನಷ್ಟು ಕಸ ಹೊಡೆದು ಇದನ್ನೆಲ್ಲ ಒರೆಸಿ ಆಮೇಲೆ ಬಾಗಿಲಿಗೆ ರಂಗೋಲಿ ಹಾಕಬೇಕು. ರೆಗ್ಯುಲರಾಗಿ ಶುಕ್ರವಾರ ಇದೇ ಥರನೇ ಮಾಡ್ತೀವಿ. ಅಂದರೆ ಶುಕ್ರವಾರ ಮಂಗಳವಾರ ಇರುತ್ತೆ ಕೆಲಸ ನಮ್ಮದು ಜಾಸ್ತಿ. ಇವತ್ತಂತೂ ತುಂಬಾ ಕೆಲಸ ಇದೆ ಫ್ರೆಂಡ್ಸ್. ಇವತ್ತು ಡೇ ಫುಲ್ಲು ನಂದೇನೇನು ವರ್ಕ್ ಇದೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೆಳಗ್ಗೆ ಬೇಗನೆ ಎದ್ದುಬಿಟ್ಟು, ಈಗ ಟೈಮು 6:10 ಆಗೈತೆ, ಇವಾಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೇನೆಲ್ಲ ಕೆಲಸ ಇದೆ, ಏನೆಲ್ಲ ಮಾಡ್ತೀನಿ ಅಂತ ಫುಲ್ ಡೇ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ ನಿಮಗೆ. ಎಲ್ಲ ವರ್ಷಕ್ಕೆ ಇನ್ನೊಂದು ಕೋಲ್ ಇದೆ ಫ್ರೆಂಡ್ಸ್. ಇದನ್ನು ನಾನು ಹಳೆ ಕೋಲ್, ಇದು ರೆಗ್ಯುಲರಾಗಿ ಯೂಸ್ ಮಾಡ್ತಿದ್ದೆ, ಹಾಳಾಗಿದೆ. ಬಟ್ ಇಲ್ಲಿ ಹೊರಗೆ ಒರ್ಸೋಕ್ಕಂತ ಇದನ್ನೇ ಯೂಸ್ ಮಾಡ್ತಿದ್ದೀನಿ ನಾನು. ಮಕ್ಕಳಿನ್ನೂ ಎದ್ದಿಲ್ಲ. ನಮ್ಮ ಮನೆಯವರು ಎದ್ದು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ, ಹೆಲ್ಪ್ ಮಾಡ್ತಿದ್ದಾರೆ. ಅವರ ಕ್ಯಾಮ್ರಾ ಹಿಡ್ತಿರೋದು. ಎಲ್ಲರೂ ಮಲಗಿದ್ದಾರೆ ಹುಡುಗರು. ಅವರು ಎದ್ದೇಳೋ ಅಷ್ಟೊತ್ತಿಗೆ ಸ್ವಲ್ಪ ಕೆಲಸ ಬೇಗನೆ ಮಾಡ್ಕೋಬೇಕು.
ಅವ್ರು ಎದ್ದರೆ ಅವ್ರದ್ದು ಮುಖ ತೊಳೆಯೋದು, ಹಾಲು ಕುಡಿಸೋದು ಇದೇ ಆಗುತ್ತೆ. ರೆಗ್ಯುಲರಾಗಿ 6 ಗಂಟೆಗೆ ಎದ್ದೇಳ್ತೀನಿ ಫ್ರೆಂಡ್ಸ್. ಭಾನುವಾರ ಮಾತ್ರ ಸ್ವಲ್ಪ ಲೇಟಾಗಿ ಎದ್ದೇಳ್ತೀವಿ, ಯಾಕಂದರೆ ಅವತ್ತು ಸ್ಕೂಲ್ ಇರೋಲ್ಲ, ನಮಗೂ ಸ್ವಲ್ಪ ಫ್ರೀ ಇರುತ್ತೆ. ಅವತ್ತು ಮಾತ್ರ ಸ್ವಲ್ಪ ಲೇಟಾಗಿ ಎದ್ದೇಳ್ತೀವಿ. ಬಾಕಿ ಟೈಮಲ್ಲೆಲ್ಲ 6 ಗಂಟೆಗೆ ಎದ್ದೇಳ್ತೀವಿ. ಮತ್ತು ಶುಕ್ರವಾರ ಅಲ್ಲ ಫ್ರೆಂಡ್ಸ್, ಅದಕ್ಕೆ ಬಾಗಿಲಿಗೆ ಅರಿಶಿನ ಹಚ್ಚಿ ನಾನು ಕುಂಕುಮ ಎಲ್ಲ ಇಡ್ತೀನಿ. ಅಂದರೆ ಶುಕ್ರವಾರ, ಮಂಗಳವಾರ, ಶನಿವಾರ ಮಾತ್ರ ಈ ಥರ ಮಾಡ್ತೀನಿ. ರೆಗ್ಯುಲರ್ ಬೇರೆ ದಿನ ಎಲ್ಲ ಸುಮ್ಮನೆ ಹಂಗೆ ಬಾಗಿಲು ಒರೆಸಿ ರಂಗೋಲಿ ಇಡ್ತೀನಿ. ಪ್ರತಿ ಶುಕ್ರವಾರನೂ ಇದೇ ಥರ ಇರುತ್ತೆ ನಮ್ಮ ಮನೆಯಲ್ಲಿ. ಇದಷ್ಟು ಆಯಿತು ಫ್ರೆಂಡ್ಸ್ ಬೆಳಗ್ಗಿಂದು. ಮುಂದ್ಗಡೆ ಬಾಗಿಲು ಒರೆಸೋದು, ನೆಲ ಒರೆಸೋದು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮತ್ತು ರಂಗೋಲಿನೂ ಹಾಕೋದಾಯಿತು. ಈಗ ಚಿಕ್ಕವನು ಎದ್ದ. ನಮ್ಮ ಮನೆಯವ್ರು ಆಲ್ರೆಡಿ ನನ್ನ ಜೊತೆಗೆ ಎದ್ದಿದ್ರು ಕ್ಯಾಮ್ರಾ ಹಿಡಿಯೋಕ್ಕೆ ಅಂತ ಹೇಳ್ಬಿಟ್ಟು. ಈಗ ಅವರಿಗೂ ಟೀ ಅಥವಾ ಕಾಫಿ ಮಾಡಿಕೊಟ್ಬಿಟ್ಟು, ನನ್ನ ಚಿಕ್ಕವನದು ಸ್ವಲ್ಪ ಕೆಲಸ ಇದೆ, ಅಂದರೆ ಅವನಿಗೆ ಮುಖ ತೊಳೆಸ್ಬಿಟ್ಟು ಅವನ್ನ ನೀಟ್ ಮಾಡಬೇಕು. ಈಗ ಇಲ್ಲಿದ್ದಾಯಿತು. ಈಗ ನೆಕ್ಸ್ಟು ಈಗ ಕಿಚನಿಂದ ಅಷ್ಟು ಕ್ಲೀನ್ ಮಾಡಬೇಕು ಫ್ರೆಂಡ್ಸ್. ನಿನ್ನೆ ಸಂತೆಗೆ ಹೋಗಿ ಬಂದಿದ್ವಿ. ನಿನ್ನೆ ಸಂತೆಗೆ ಹೋಗ್ಬೇಕು ಲೇಟಾಗಿ ಬಂದ್ವಿ. ಅಲ್ಲಿದ್ದ ಬಂದು ಇದು ಅಷ್ಟು ನೀಟ್ ಮಾಡೋಕ್ಕಾಗಲಿಲ್ಲ. ಎಲ್ಲೆಲ್ಲಿ ಅದೆಲ್ಲ ತರಕಾರಿ ಎಲ್ಲ ಜೋಡಿಸಿ ಅಲ್ಲೆಲ್ಲ ಇಟ್ಬಿಟ್ಟು ಹಂಗೆ ಮಲಗಿದ್ದೆ, ಸುಸ್ತಾಗಿದೆ ಅಂತ. ಈಗ ಇದಷ್ಟು ಕ್ಲೀನ್ ಮಾಡ್ಕೊಂಡು ಟೀ ಅಥವಾ ಕಾಫಿ ಮಾಡ್ಕೊಂಡು ಕುಡಿದು, ಮತ್ತು ನಮ್ಮ ಮನೆಯವ್ರು ಇವತ್ತು ಬ್ಲಾಗ್ ಮಾಡ್ತೀನಿ ಅಂತಿದ್ದಾರೆ. ಅವ್ರದ್ದು ಕುಕ್ಕಿಂಗ್ ಚಾನಲ್ ಇದೆಯಲ್ಲ, ಅದ್ರದ್ದು ಬಗ್ಗೆ, ಅದ್ರದ್ದು ಬ್ಲಾಗಿಗೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೋಬೇಕು. ಇದಿಷ್ಟು ಆದಮೇಲೆ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಪಾತ್ರೆ ತೊಳೆಯೋದು ತುಂಬ ಇದಾವೆ ಫ್ರೆಂಡ್ಸ್. ಫಸ್ಟ್ ಇವನ್ನೆಲ್ಲ ಹೊರಗಿಟ್ಬಿಟ್ಟು ಆಮೇಲೆ ಇದನ್ನಷ್ಟು ನೀಟ್ ಮಾಡ್ಕೊತೀನಿ. ಇಷ್ಟು ಪಾತ್ರೆ ಇದ್ದಾವೆ ತೊಳೆಯೋವು. ಇನ್ನೂ ಇದ್ದಾವೆ, ಎಲ್ಲ ಸಟಪ್ ಮಾಡಬೇಕು ಎಲ್ಲೆಲ್ಲಿದ್ದಾವೆ ಅಂತ ಹೇಳ್ಬಿಟ್ಟು. ಈಗ 6:30 ಫ್ರೆಂಡ್ಸ್. ಕರೆಂಟ್ ಬೇರೆ ಹೋಗಿದೆ. ಆಮೇಲೆ ಸ್ವಲ್ಪ ಏನೋ ಕತ್ಲಿದೆ. ನಮ್ಮ ಕಿಚನಲ್ಲಂತೂ ಸ್ವಲ್ಪ ಜಾಸ್ತಿನೇ ಕತ್ಲಿರ್ತೈತಿ. ನಿನ್ನೆ ನಮ್ಮ ಮನೆಯವರು ಜುಲಾಬಿ ಮಾಡಿದ್ರು, ಅದ್ರದ್ದು ಸ್ವಲ್ಪ ಪಾನ್ಕ ಉಳಿದಿತ್ತು, ಅದನ್ನು ತೆಗೆದಿಡ್ತಿದ್ದೀನಿ. ನಿನ್ನೆ ಅವರು ಜುಲಾಬಿ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್. ಯಾಕಂದರೆ ಅವರು ರೆಸಿಪಿ ಅವ್ರ ವೀಡಿಯೋದಲ್ಲಿ ರೆಸಿಪಿ ಮಾಡಬೇಕು ಅಂತಂದರೆ ಫಸ್ಟ್ ಮನೇಲಿ ಟ್ರೈ ಮಾಡ್ತಾರೆ. ಅದು ಚೆನ್ನಾಗಿ ಬಂದರೆ, ಅದು ಟೇಸ್ಟಿಯಾಗಿ ಬಂದರೆ ಮಾತ್ರ ಅದನ್ನು ವಿಡಿಯೋ ಮಾಡಿ ತೋರಿಸ್ತಾರೆ. ಅದರಂತೆ ನಿನ್ನೆ ಫಸ್ಟು ಟೈಮ್ ಜುಲಾಬಿ ಟ್ರೈ ಮಾಡಿದರು. ಈ ಥರ ಬಂದಿದೆ ಫ್ರೆಂಡ್ಸ್. ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿದೆ. ಸ್ವಲ್ಪ ಶೇಪ್ ಮಾತ್ರ ಸ್ವಲ್ಪ ಚೇಂಜ್ ಇದೆ. ಆಲ್ಮೋಸ್ಟ್ ಅಲ್ಲಿ ಜುಲಾಬಿ ಥರನೇ ಇದೆ. ನಾವು ತಿಂದು ನೋಡಿದ್ವಿ, ಚೆನ್ನಾಗಿ ಬಂದಿದೆ. ಈಗ ಅದನ್ನು ತೆಗೆದಿಡ್ತಿದ್ದೀನಿ. ಅವರು ಕುಕ್ಕಿಂಗ್ ವಿಡಿಯೋಲಿ ಇದ್ರದ್ದು ರೆಸಿಪಿ ಬರುತ್ತೆ, ಮಾಡ್ತೀನಿ ಅಂತ ಹೇಳಿದ್ದಾರೆ, ಮಾಡ್ತಾರೆ. ಈಗ ಅದು ಪಾನ್ಕ ಉಳಿದಿತ್ತಲ್ಲ, ಅದನ್ನು ತೆಗೆದಿಟ್ಟಿದ್ದೀನಿ. ಇವಷ್ಟು ತೊಳೆಯೋಕೆ ಇಡಬೇಕೀಗ.
ಫಸ್ಟು ನೀಟಾಗಿ ಇದಷ್ಟು ಎತ್ಕೊಂಡು ಕಸ ಹೊಡಿತೀನಿ. ಎತ್ಬಿಟ್ಟು ಇಲ್ಲೇನೇನು ಇದಾವಲ್ಲ ಅವೆಲ್ಲ ಸಾಮಾನೆಲ್ಲ ಎತ್ತಿಟ್ಬಿಟ್ಟು, ಈಗ ನಮ್ಮ ಚಿಕ್ಕ ಹುಡುಗ ಆಲ್ರೆಡಿ ಎದ್ದಿದ್ದಾನೆ, ನಮ್ಮ ದೊಡ್ಡವನು ಇನ್ನೂ ಮಲಗಿದ್ದಾನೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಬರ್ತಾನೆ ಅಮ್ಮ ಅಂತಂದು. ಅವ್ನು ಬರೋಷ್ಟೊತ್ತಿಗೆ ಇದಿಷ್ಟು ಫಸ್ಟ್ ನೀಟ್ ಮಾಡ್ಕೊಂಡು ಕೆಲಸ ಮಾಡ್ಕೋಬೇಕು. ನಿನ್ನೆ ಸಂತೆಯಿಂದ ತಂದಿದ್ದು ತರಕಾರಿ, ರೇಷನ್ ಅದೆಲ್ಲ ತೆಗೆದಿಟ್ಟು ಹಂಗೆ ಮಲ್ಕೊಂಬಿಟ್ಟಿದ್ದೆ ಫ್ರೆಂಡ್ಸ್. ಎಲ್ಲ ಮಾಡೋಷ್ಟೊತ್ತಿಗೆ 10-10:30 ಆಗಿತ್ತು. ಆಮೇಲೆ ಡೇ ಫುಲ್ಲು ಕೆಲಸ ಇರ್ತತ್ತಲ್ಲ, ನಂದು ವೀಡಿಯೋ ಮಾಡೋದು ಮತ್ತು ನಮ್ಮ ಮನೆಯವ್ರದ್ದು. ಆಮೇಲೆ ನಿನ್ನೆ ಸ್ವಲ್ಪ ಬಟ್ಟೆ ಇದ್ವು, ಅವಷ್ಟು ತೊಳೆಯೋಷ್ಟೊತ್ತಿಗೆ ತುಂಬಾ ಸುಸ್ತಾಗಿತ್ತು. ಹಂಗಾಗಿ ಇದೆಲ್ಲ ಚಪಾಟಿ ಹಂಗೆ ಬಿಟ್ಟು ಮಲಗಿದ್ದೆ. ರಾತ್ರಿನ ಸ್ವಲ್ಪ ನೀಟ್ ಮಾಡ್ಕೊಂಡು ಮಲ್ಕೊಂಬಿಟ್ರೆ ನಮಗೆ ಬೆಳಗ್ಗೆ ಅಷ್ಟು ಇದಾಗಲ್ಲ, ಇಲ್ಲಾಂದರೆ ಇಷ್ಟು ಕಷ್ಟ ಅನ್ನಿಸ್ತತಿ. ಏನು ಗೊತ್ತಾ ಫ್ರೆಂಡ್ಸ್, ನಾನು ಎದ್ದು ಡೈಲಿ ಬೆಳಗ್ಗೆ ಎದ್ದು ಇದಷ್ಟು ಕೆಲಸ ಮಾಡ್ತಿದ್ದೆ. ನಮ್ಮ ಮನೆಯವ್ರು ಮಲಗ್ತಾಯಿದ್ರು. ಇವತ್ತು ಎದ್ದು ಕ್ಯಾಮ್ರಾ ಹಿಡಿಯೋದ್ರಿಂದ ಅವ್ರಿಗೆ ಗೊತ್ತಾಗಿದೆ ರೆಗ್ಯುಲರಾಗಿ ಇದಿಷ್ಟು ಕೆಲಸ ಮಾಡ್ತಾಳೆ ಅಂತಂದು. ಅಂತಿದ್ದಾರೆ ನೀನು ವೀಡಿಯೋ ಪರ್ಪಸ್ ಇಷ್ಟೆಲ್ಲ ಕೆಲಸ ಮಾಡ್ತಿದ್ಯಲ್ಲ ಅಂತ ಹೇಳ್ಬಿಟ್ಟು. ಎಲ್ಲ ಪ್ರತಿಯೊಬ್ಬ ಹೆಣ್ಮಕ್ಳದ್ದು ಕೂಡ ರೆಗ್ಯುಲರ್ ರೊಟೀನ್ ಇದೇ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ. ಆದರೆ ನೋಡೋರಿಗೆ ಏನು ಅನಿಸಲ್ಲ, ಇಷ್ಟೇ ಅಲ್ಲ ಕೆಲಸ, ಬೇಗ ಮನೆ ಕೆಲಸ ಮಾಡ್ಕೊತಾರೆ ಅಂತ ಅನಿಸ್ತತಿ. ನಮ್ಮ ಚಿಕ್ಕವನು ಬಂದ, ತೆಗಿಮಿದು ಸಾಕ್ಸ್ ಬಿಚ್ಚನ. ಇವನಿಗೆ ತಿನ್ನಕ್ಕೆ ಏನಾದರೂ ಕೊಡಬೇಕು ಫ್ರೆಂಡ್ಸ್. ಡ್ಯಾನ್ಸ್ ಮಾಡಮ್ಮ, ಅದನ್ನು ಬಿಚ್ಚಬೇಕಾ? ಬೇಡ, ತಿನ್ನೋ ತಂಡೆ ಐತೆ, ಆಮೇಲೆ ಬಿಚ್ತಾನೆ. ತುಂಬ ಹೊತ್ತಾಯ್ತು ಫ್ರೆಂಡ್ಸ್. ನಮ್ಮ ಮನೆಯವ್ರು ಎದ್ಬಿಟ್ಟು ಪಾಪ 6 ಗಂಟೆಗೆ ಎದ್ದಿದ್ದಾರೆ. ಥಂಡಿ ಬೇರೆ ಇದೆ. ಅದೇ ಕಾಫಿ ಕೇಳ್ತಿದ್ದಾರೆ. ಆದಷ್ಟು ಈಗ ಮಾಡಿಕೊಟ್ಬಿಟ್ಟು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಂದರೆ ಈಗ ಕಾಫಿ ಅವ್ರಿಗೆ ಮಾಡಿಕೊಟ್ಬಿಟ್ಟು ನಾನಿನ್ನೂ ಬ್ರಷ್ ಮಾಡಿಲ್ಲ. ಬ್ರಷ್ ಮಾಡಿಕೊಂಡು ನಮ್ಮ ಹುಡುಗನಿಗೆ ತತ್ತಿ ಬೇಯಿಸ್ಕೊಡ್ಬೇಕು. ರೆಗ್ಯುಲರಾಗಿ ಕೊಡ್ತೀನಿ, ಒಂದಿನ ತತ್ತಿ ಕೊಟ್ಟರೆ ಒಂದಿನ ಹಾಲು ಕೊಡ್ತೀನಿ. ಅವನಿಗೆ ಇವತ್ತು ಹಾಲು ತರಿಸಿಲ್ಲ, ಅದರಿಂದ ತತ್ತಿ ಬೇಯಿಸ್ಕೊಡ್ತೀನಿ ನಮ್ಮ ಚಿಕ್ಕವನಿಗೆ. ದೊಡ್ಡವನಿಗೂ ಕೊಡ್ತೀನಿ, ದೊಡ್ಡವನು ತಿನ್ನಲ್ಲ ಫ್ರೆಂಡ್ಸ್. ಅವನಲ್ಲೇ ಚಿಕ್ಕವನಿಂದನೇ ತಿಂದು ಅವನಿಗೆ ಒಂಥರ ಆಗ್ಬಿಟ್ಟಿದೆ, ಅವ್ನು ತಿನ್ನಲ್ಲ. ಈಗ ಸ್ಟವ್ ಒರೆಸ್ಬಿಟ್ಟು ಅವರಿಗೆ ಕಾಫಿ ಮಾಡಿಕೊಟ್ಬಿಟ್ಟು ನಾವೆಲ್ಲ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ನಂದು ಬ್ರಷ್ ಎಲ್ಲ ಆಯಿತು ಫ್ರೆಂಡ್ಸ್, ನಾನು ಟೀ ಕುಡ್ದೀನಿ. ನೆಕ್ಸ್ಟ್ ಈಗ ಪಾತ್ರೆ ಇದ್ವಲ್ಲ, ಪಾತ್ರೆ ಅಷ್ಟು ತೊಳ್ಕೊಂಬಂದಿದ್ದೀನಿ. ರೆಗ್ಯುಲರಾಗಿ ನಮಗೀಗ 3-4 ದಿನ ಆಯಿತು ಶೀತ ಕೆಮ್ಮಾಯಿತು ಮನೇಲಿ ಎಲ್ರಿಗೂ. ಅದಕ್ಕೆ ನಾನು ರೆಗ್ಯುಲರಾಗಿ ಬಿಸಿನೀರು ಕಾಸ್ತಾ ಇದ್ದೀನಿ ಕುಡಿಯೋಕ್ಕೆ ಎಲ್ರಿಗೂ. ಕಾದಾರಿದ ನೀರು ಕುಡಿತೀವಿ, ಅದಕ್ಕೆ ನೀರನ್ನು ರೆಡಿ ಮಾಡ್ಕೊಂಡಿನಿ. ಈಗ ಹುಡುಗರು ಇಬ್ಬರು ಎದ್ದಿದ್ದಾರೆ, ಅವರಿಬ್ಬರನ್ನು ರೆಡಿ ಮಾಡಿದ್ದೀನಿ. ಅಂದರೆ ಬ್ರಷ್ ಮಾಡಿಬಿಟ್ಟು ಮುಖ ತೊಳೆದು ರೆಡಿ ಮಾಡಿದ್ದೀನಿ. ಈಗ ಅವರಿಗೆ ಕುಡಿಯೋಕ್ಕೆ ಹಾಲು ಕೊಡಬೇಕು. ಯಾಕಂದರೆ ನಾನು ವೀಡಿಯೋ ಮಾಡಬೇಕು ಅಂತ ಹೇಳಿದ್ನಲ್ಲ, ಈಗ ಇವತ್ತು ನಮ್ಮ ಮನೆಯವ್ರದ್ದು ಸ್ವಲ್ಪ ಅಡುಗೆ ಲೇಟ್ ಆಗುತ್ತೆ ಟಿಫನ್ನು. ಹಾಗಾಗಿ ಅವರಿಗೆ ಹಾಲು ಕುಡಿಸ್ಬಿಟ್ಟು ಕಳಿಸ್ತೀನಿ ಆಟಾಡೋಕ್ಕೆ. ಈಗ ಹಾಲು ಬಿಸಿ ಮಾಡೀನಿ. ಈ ಹಾಲಿಗೆ ನಾನು ಸ್ವಲ್ಪ ಆರ್ಗಾನಿಕ್ ಬೆಲ್ಲದ ಪುಡಿ ಅದನ್ನು ಮಿಕ್ಸ್ ಮಾಡ್ತೀನಿ. ಇದು ಕೂಡ ಶಿಶ್ವಾರದಲ್ಲೇ ಕೊಡ್ತಾರೆ. ಸ್ವಲ್ಪ ಆರ್ಗಾನಿಕ್ ಬೆಲ್ಲದ ಪುಡಿನ ಮಿಕ್ಸ್ ಮಾಡಿಬಿಟ್ಟು ಅವರಿಗೆ ಹಾಲು ಕುಡಿಯೋಕ್ಕೆ ಕೊಡ್ತೀನಿ. ಹಾಲು ಕುಡಿತೀಯಮ್ಮ ಜೇನ್ಕೋ? ಏನು ಜೈಂಕಾರ್ ಸಾಗಿಸಿ ಸ್ನೇಹಿತರೆ, ಎಲ್ಲ ಸ್ನೇಹಿತರೆ, ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಒಂದು ಕಥೆಯನ್ನು ನೆನಪಾಗ್ತಾ ಇದೆ, ಅದನ್ನ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದ್ದೀನಿ. ಬನ್ನಿ ಹೇಳ್ತೀನಿ. ಒಂದು ಊರಲ್ಲಿ ಒಂದು ಸಿಂಹ ಮತ್ತು ಸಿಂಹಿಣಿ ಇದ್ವಂತೆ. ಅದರಲ್ಲಿ ಜೋಡಿ ಆಗಿದ್ವಂತೆ. ಒಬ್ಬರನ್ನ ಬಿಟ್ಟು ಒಬ್ಬರು ನನಗೆ ಇಷ್ಟಪಡ್ತಿಲ್ಲಂತೆ. ಒಂದಿನ ಅವು ಆಹಾರ ಹುಡ್ಕೊಂಡು ಹೋಗ್ತಿದ್ವಂತೆ. ಆಗ ಒಂದು ಚಿರತೆ ಗುಂಪುಗಳು ಅವಕ್ಕೆ ಸಿಕ್ಕುವಂತೆ. ಆವಾಗ ಸಿಂಹ ಅದನ್ನು ಹೆಗರಿ ಬೇಟೆಯಾಡ್ತಂತೆ. ಆಮೇಲೆ ಒಂದು ಪಕ್ಷಿ ಗಿಣಿ, ಓ ಸಿಂಹ, ನೀನಾಕೆ ಎಲ್ಲಿ ಕುತ್ಕೊಂಡಿದ್ಯಾ ಅಂತ ಕೇಳ್ತಂತೆ. ಆಗ ಸಿಂಹ ಹೇಳ್ತಂತೆ, ನಾನಿಲ್ಲಿ ಆಹಾರ ತಿಂತ ಇದ್ದಂತೆ, ಸಿಂಹುನಿ ಜೊತೆ ಅಂತ ಹೇಳ್ತಂತೆ. ಅವಕ್ಕೆ 2 ಮಕ್ಕಳಿದ್ವಂತೆ. ಈಗ ಕಥೆ ಮುಗೀತು ಸ್ನೇಹಿತರೆ. ಈಗ ಗಂಟೆ ಮಾಡ್ತಿದ್ದಾನೆ ಪಾಪು. ಆಮೇಲೆ ಹೇಳ್ತೀನಿ. ತಡ್ರಿ ಹಾಲು ಕುಡೀರಿ. ನಾನು UKG ಹೋಗ್ತಿದ್ವಿ, ಅದೇ LKG ಮುಗಿಸಿದ್ದೆ. ಆಮೇಲೆ
ಏನೆಲ್ಲ ನಡೆಸ್ಕೊಂಡ್ಮೇಲೆ ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಹಾಂ ನೀನು ಕೊಡಿ. ಹಾಲು ಚೆನ್ನಾಗಿ ಗೊತ್ತಾಯ್ತು, ಕುಡಿಯಮ್ಮ ಬೇಗ ಬೇಗ. ಕಟ್ ಕುಡಿಯಮ್ಮ. ಜಾಣ ಮರಿ ಬಾ ಕುಡ್ದ ಸಮೃದ್ಧ ಕುಡ್ದ. ಚಪ್ಪಾಳೆ ಯಾರು ಫಸ್ಟ್ ಬೇಗ ಕುಡಿತಾರ. ಕುಡ್ದು ಖಾಲಿ ಆಯ್ತು ಸಮೃದ್ಧದ ಖಾಲಿ ಆಯ್ತು. ಅಲ್ಲ ಫಸ್ಟ್ ಜೈನ್ ಕುದ ಆಯ್ತು. ಈಗ ನೆಕ್ಸ್ಟ್ ಸಮೃದ್ಧ ತಗೊಳಮ್ಮ ಸ್ವಲ್ಪ. ಕುಡಿಯಮ್ಮ ಬೇಗ. ಅಣ್ಣ ಕುಡಿತಾನೆ, ಬೇಗ ಕುಡಿ. ಬೇಗ ಖಾಲಿ ಆಯ್ತು. ಅದ ಅಣ್ಣನ ಫಸ್ಟ್ ಖಾಲಿ ಆಯ್ತು. ಫಸ್ಟ್ ಕುಡಿಯಮ್ಮ. ಎಷ್ಟು ಕಲ್ ಸಮೃದ್ಧದ್ದು ಖಾಲಿ ಆಯಿತು. ನೋಡ ಖಾಲಿ ಮಾಡಿದೆ ಸಮೃದ್ಧ. ಖಾಲಿ. ಅಯ್ಯೋ ಚೆಲ್ಬಾರ್ದು. ಕುಡಿ. ನಿಂದು ಇನ್ನೊಂದು ಸ್ವಲ್ಪ ಐತಮ್ಮ. ಹಿಡ್ಕೋಬೇಕ. ಅಣ್ಣಂದು ಖಾಲಿ ಸಮೃದ್ಧ ಖಾಲಿ. ಅಣ್ಣಂದು ಖಾಲಿ ಇದಿಷ್ಟು. ಅದೇ ತಡಿ ಜೈನ್ಕೋ ತಡಿಯಮ್ಮ. ಫ್ರೆಂಡ್ಸ್, ನಮ್ಮ ಚಿಕ್ಕವನ್ ಅಂತೂ ಊಟನೇ ಮಾಡೋದಿಲ್ಲ. ಏನಾದರೂ ಟಿಪ್ಸ್ ಇದ್ದರೆ ಹೇಳ್ರಿ. ಊಟ ಮಾಡಿಸೋದೇ ಒಂದದ್ದು. ಅವನಿಗೆ ಊಟ ಮಾಡಿಸೋದೇ ಒಂದು ದೊಡ್ಡ ಪ್ರಾಬ್ಲಮ್ಮು. ಆಮೇಲೆ ವೇಟು ತುಂಬ ವೀಕ್ ಇದ್ದಾನೆ. ಮೇಲೆ ನೋಡಮ್ಮ, ಮೇಲೆ. ನಮ್ಮ ಚಿಕ್ಕವನಂತೂ ಊಟನೇ ಮಾಡಲ್ಲ ಫ್ರೆಂಡ್ಸ್. ಅವನಿಗೆ ಊಟ ಮಾಡಿಸೋದು ತುಂಬಾ ಕಷ್ಟ. ಏನಾದರೂ ಟಿಪ್ಸ್ ಗೊತ್ತಿದ್ದರೆ ನೀವು ನನಗೆ ಶೇರ್ ಮಾಡಿರಿ ಕಮೆಂಟ್ ಮುಖಾಂತರ. ಅದು ಎಷ್ಟು ಕಷ್ಟ ಅಂತಂದರೆ, ನಾನು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ನನ್ನದೇನು ರೆಗ್ಯುಲರ್ ಕೆಲಸ ಇರುತ್ತಲ್ಲ ಅದನ್ನಷ್ಟು ಮಾಡ್ಕೋಬೋದು. ಅವನಿಗೆ ಊಟ ಮಾಡಿಸೋಷ್ಟೊತ್ತಿಗೆ ಅಷ್ಟು ಇದಾಗುತ್ತೆ. ಅಂದರೆ ಅವನಿಗೇನು ಯಾವ ಥರ ಮಾಡಬೇಕು ಅಂತಂದರೆ ಕಾಂಪಿಟೇಷನ್ ಕೊಡಬೇಕು ಅವನಿಗೂ ಅವ್ರ ಅಣ್ಣಗೆ. ಆ ಥರ ಆದರೆ ಸ್ವಲ್ಪ ಊಟ ಮಾಡ್ತಾನೆ. ಇವಾಗ ನೋಡಿದ್ರಲ್ಲ ವೀಡಿಯೋದಲ್ಲಿ, ಆ ಥರ ಅಣ್ಣ ಕುಡಿತಾನೆ, ಅಣ್ಣ ತಿಂತಾನೆ, ಬೇಗ ತಿನ್ನು, ಬೇಗ ಹೊರಗೆ ಹೋಗೋಣ ಅಂದರೆ ಮಾತ್ರ ತಿಂತಾನೆ, ಸ್ವಲ್ಪ ಕುಡಿತಾನೆ. ಇಲ್ಲಾಂದರೆ ಏನು ತಿನ್ನಲ್ಲ, ಏನೂ ಕುಡಿಯಲ್ಲ. ಸರಿ ಹೋಗಮ್ಮ. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವ್ರು ಇವತ್ತು ಕುಕ್ಕಿಂಗ್ ವಿಡಿಯೋ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಬೇಕಾಗಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಜೋಡಿಸಿದ್ದೀನಿ. ಈಗ ಹುಡುಗರು ಕೂಡ ಹಾಲು ಕುಡಿದು ಜಸ್ಟ್ ಈಗ ಹೊರಗೆ ಹೋಗಿದ್ದಾರೆ. ಈಗ ಟೈಮ್ 8:15 ಆಗಿದೆ. ಮುಂಚೆ ಎಲ್ಲ ವೀಡಿಯೋ ಮಾಡಬೇಕಾದ್ರೆಲ್ಲ ಅವರಿಗೆ ಸಪೋರ್ಟಿವ್ ಆಗಿ ನಮ್ಮ ಅತ್ತೆ ಎಲ್ಲ ರೆಡಿ ಮಾಡಿಕೊಡ್ತಿದ್ರು. ಈಗ ಜಸ್ಟ್ ಒಂದು 7-8 ದಿನದಿಂದ ನಾನು ರೆಡಿ ಮಾಡ್ತಾಯಿದ್ದೀನಿ. ಆಮೇಲೆ ವೀಡಿಯೋ ಮಾಡಬೇಕಾದ್ರೆ ಅವ್ರು ವೀಡಿಯೋ ಮಾಡಬೇಕಾದ್ರೆ ನಾನೇ ರೆಕಾರ್ಡಿಂಗ್ ಮಾಡೋದು, ನಾನೇ ಕ್ಯಾಮ್ರಾ ಹಿಡಿಯೋದು. ಮತ್ತು ನಾನು ವೀಡಿಯೋ ಮಾಡಬೇಕಾದ್ರೆ ಅವ್ರು ಕ್ಯಾಮ್ರಾ ಹಿಡಿತಾರೆ. ಈ ಥರ ಇಬ್ಬರು ಸಪೋರ್ಟ್ ಮಾಡಿಕೊಂಡು, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಇವತ್ತಿನ ವೀಡಿಯೋದಲ್ಲಿ, ಅವ್ರ ಕುಕ್ಕಿಂಗ್ ವೀಡಿಯೋದಲ್ಲಿ ಅವರು ಪಲಾವ್ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಅವರಿಗೆ ವೀಡಿಯೋ ಬೇಕಾಗಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನು ರೆಡಿ ಮಾಡಿಟ್ಟಿದ್ದೀನಿ. ಕುಕ್ಕರು ಮತ್ತು ಟೇಬಲ್ ಮೇಲೆಲ್ಲ ಅರೇಂಜ್ ಮಾಡಿದ್ದೀನಿ. ಕೆಳಗಡೆ ಸಿಲಿಂಡ್ರು ಇದೆ. ಈಗ ನಮ್ಮ ಮನೆಯವರು ರೆಡಿ ಆಗ್ತಾರೆ. ಈಗ ವಿಡಿಯೋ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ. ವಿಡಿಯೋ ಸ್ಟಾರ್ಟ್ ಆದಮೇಲೆ ಇವತ್ತಿನ ಬೆಳಗಿನ ಟಿಫನ್ ಕೂಡ ಇದೆ. ಈಗ ಅವರು ವಿಡಿಯೋ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಈ ಥರ ನಾವು ವಿಡಿಯೋ ಮಾಡೋದ್ರಿಂದ ಬೆಳಗ್ಗೆ ಟಿಫನಿಗೆ ಅವರೇ ಮಾಡ್ದಂಗೆ ಆಗುತ್ತೆ. ಇಲ್ಲ ಮಧ್ಯಾಹ್ನ ವಿಡಿಯೋ ಮಾಡಿದರು ಅಂದರೆ ಮಧ್ಯಾಹ್ನಕ್ಕೂ ಅದೇ ಊಟ ಆಗುತ್ತೆ. ಅಂದರೆ ಅವರು ಅಡುಗೆ ಮಾಡೋದ್ರಿಂದ, ಅವ್ರು ಕುಕ್ಕಿಂಗ್ ವಿಡಿಯೋ ಮಾಡೋದ್ರಿಂದ ಬೆಳಗ್ಗೆ ಸ್ಟಾರ್ಟ್ ಮಾಡಿದರು ಅಂದರೆ ಬೆಳಗ್ಗೆ ಅದೇ ಟಿಫನ್ನು, ಇಲ್ಲ ಮಧ್ಯಾಹ್ನ ಮಾಡಿದರು ಅಂತಂದರೆ ಮಧ್ಯಾಹ್ನ ಅದೇ ಊಟಕ್ಕೆ ಯೂಸ್ ಮಾಡ್ತೀವಿ. ಈ ಥರ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ವಿಡಿಯೋನ ಮಾಡ್ತಾ ಇರ್ತೀವಿ. ಈಗ ಅವರು ಆಲ್ರೆಡಿ ರೆಡಿ ಆಗಿದ್ದಾರೆ. ಈಗ ಬರ್ತಾರೆ ಅವರು ಬಂದಮೇಲೆ ನಾನೇ ಕ್ಯಾಮ್ರಾ ಹಿಡಿಯೋದ್ರಿಂದ ಇಲ್ಲಿಗೆ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಅಂದರೆ ಕಂಟಿನ್ಯೂ ಮಾಡ್ತೀನಿ ಇದು ವಿಡಿಯೋ ಆದಮೇಲೆ. ಈಗ ವಿಡಿಯೋ ಆದಮೇಲೆ ಪಲಾವ್ ರೆಡಿ ಆದಮೇಲೆ ಅದು ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ಟೇಸ್ಟ್ ಮಾಡಿಬಿಟ್ಟು ನಾವೆಲ್ಲರೂ. ಇದು ವಿಡಿಯೋ ಕಂಪ್ಲೀಟ್ ಆಗಲಿ ಫ್ರೆಂಡ್ಸ್, ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಜಸ್ಟ್ ವಿಡಿಯೋ ರೆಕಾರ್ಡಿಂಗ್ ಆಯಿತು ಫ್ರೆಂಡ್ಸ್. ಅದೇ ವಿಡಿಯೋದಲ್ಲಿ ನಾವು ಪಲಾವ್ ಮಾಡಿದ್ವಲ್ಲ, ಅದನ್ನೇ ಅವರಿಗೆ ಊಟ ಕೊಟ್ಟಿದ್ದೀನಿ. ಊಟಕ್ಕೆ ಅವರೆಲ್ಲ ಕುತ್ಕೊಂಡಿದ್ದಾರೆ. ಪಲಾವ್ ಯಾವ ಥರ ಬಂದಿದೆ ಅಂತ ಅವ್ರನ್ನೇ ಕೇಳೋಣ. ಊಟ ಮಾಡ್ತಿದ್ದಾರೆ ಫ್ರೆಂಡ್ಸ್. ಟೈಮ್ ಆಗಿದೆ 10:30 ಆಯ್ತು. ಈಗ ನಾವು ವಿಡಿಯೋ ಎಲ್ಲ ರೆಕಾರ್ಡ್ ಮಾಡೋಷ್ಟೊತ್ತಿಗೆ ನಮ್ಮ ದೊಡ್ಡವನು, ಚಿಕ್ಕವನು ಮತ್ತು ನಮ್ಮ ಮನೆಯವರು ಎಲ್ಲರೂ ಕುತ್ಕೊಂಡು ಪಲಾವ್ ಊಟ ಮಾಡ್ತಿದ್ದಾರೆ. ಹೇಗಾಗಿದೆ ಅಂತ ಕೇಳೋಣ. ಜೇನ್ಕಮ್ಮ, ಪಲಾವ್ ಹೇಗಾಗಿತ್ತಮ್ಮ? ಹೌದಾ? ಸಮ್ಮು ಹೆಂಗಾಗಿತ್ತಮ್ಮ ಪಲಾವು? ತಿಂದು ತೋರ್ಸು. ಪಲಾವ್ ಹೆಂಗಾಗೈತೆ ಹೇಳು. ತಿನ್ನು. ಚೆನ್ನಾಗೈತಾ? ಹೇಗಾಗೈತೆ ರೀ ಪಲಾವು?
ಮೇಡಮ್ ಅವರೇ ಪಲಾವ್ ನಾನು ಮಾಡಿರೋದು ನೀವು ಹೇಳ್ಬೇಕು ತಿಂದು ಹೆಂಗಾಗಿದೆ ಅಂತ ಹೇಳ್ಬಿಟ್ಟು. ಅದೇ ನೀವೇ ಮಾಡಿರೋದು ಹೆಂಗಾಗಿದೆ ಅಂತ ಕೇಳ್ತಿದ್ದೀನಿ ನಾನು. ನಮಗೆಲ್ಲ ಚೆನ್ನಾಗಾಗಿದೆ, ನಮ್ಮ ರೆಸಿಪಿ ಎಲ್ಲ ಮಾಡಿ ನೋಡಿ ಫ್ರೆಂಡ್ಸ್. ಇದಿಷ್ಟು ಈಗ ಸದ್ಯಕ್ಕೆ ಆಗಿರೋದು. ಈಗ ನಮ್ಮ ಚಿಕ್ಕವನು ಮತ್ತು ನಮ್ಮ ದೊಡ್ಡವನು ಇಬ್ಬರು ಟಿಫನ್ ಮಾಡ್ತಾ ಇದ್ದಾರೆ. ಅವ್ರು ಟಿಫನ್ ಮಾಡಿದ ಮೇಲೆ ಮತ್ತೆ ಸ್ವಲ್ಪ ಕೆಲಸ ಇದೆ, ಮನೆ ಕೆಲಸ. ಇವತ್ತು ಶುಕ್ರವಾರ ಅಲ್ಲ, ಇನ್ನೂ ನಾನು ಫ್ರೆಶ್ ಆಗಿಲ್ಲ. ಅಂದರೆ ಅವನು ಮತ್ತೆ ನಮ್ಮ ಚಿಕ್ಕವನಿಗೆ ಅವನಿಗೆ ಹೊಟ್ಟೆ ತುಂಬ ಊಟ ಮಾಡಲ್ಲ, ಸುಮ್ಮನೆ ಅವ್ರ ಜೊತೆ ಕುತ್ಕೊಂಡಿದ್ದಾನೆ. ಅವನಿಗೆ ಊಟ ಮಾಡಿಸ್ಬಿಟ್ಟು ಅವನ್ನ ಮಲಗಿಸ್ಬಿಟ್ಟು ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಮಾಡಿ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ತಾನೇ ಪೂಜೆ ಆಯಿತು. ಈಗ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ಅರ್ಧಕ್ಕೆ ನಿಲ್ಲಿಸಿದ್ನಲ್ಲ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಈಗ ಜಸ್ಟ್ ಪೂಜೆ ಆಯಿತು. ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಮಾಡಿದೆ. ಮನೆ ಕೆಲಸ ಎಲ್ಲ ಇನ್ನು ಉಳಿದಿದ್ದಂಥ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ನಮ್ಮ ಮನೆಯವರು ಕೂಡ ಎಡಿಟಿಂಗ್ ಕುತ್ಕೊಂಡಿದ್ದಾರೆ. ಬೆಳಗ್ಗೆ ವಿಡಿಯೋ ಮಾಡಿದ್ವಲ್ಲ ಅದ್ರದ್ದು ಅವ್ರ ಕುಕ್ಕಿಂಗ್ ಚಾನಲಿಂದು ಎಡಿಟಿಂಗ್ ಮಾಡೋಕ್ಕೆ ಕುತ್ಕೊಂಡಿದ್ದಾರೆ. ಅವರು ಕೂಡ ಎಡಿಟಿಂಗ್ ಮಾಡ್ತಾ ಇದ್ದಾರೆ. ಇನ್ನು ನನ್ನ ಮಕ್ಕಳು ಬಂದರೆ ಅವರು ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ದೊಡ್ಡವನು ಚಿಕ್ಕವನು ಇಬ್ಬರು ಮಲಗಿದ್ದಾರೆ. ಅವ್ರು ಎದ್ಮೇಲೆ ಊಟಕ್ಕೆ ಕೊಡಬೇಕು. ಊಟ ಮಾಡಿಸಿ ಮತ್ತು ನೆಕ್ಸ್ಟು ನಂದೇನು ರೆಗ್ಯುಲರ್ ಬ್ಲಾಗ್ ಇದೆ ಅದನ್ನು ಮಾಡಬೇಕು. ಈಗ ಟೈಮ್ ಆಲ್ರೆಡಿ 3 ಗಂಟೆ ಆಗಿದೆ ಫ್ರೆಂಡ್ಸ್. ಬೆಳಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದು ಬ್ಲಾಗ್ ಮಾಡೋಕ್ಕೆ ನಾನು. ಈಗ ನೋಡಿರಿ ಟೈಮ್ 3 ಗಂಟೆ ಆಗಿದೆ. ಇದಿಷ್ಟು ಇವತ್ತಿನ ಬ್ಲಾಗು. ಅಂದರೆ ಇವತ್ತು ಸ್ವಲ್ಪ ಲೇಟೇ ಆಯಿತು, ಅರ್ಧ ಕೆಲಸಗಳು ಆಯಿತು. ಇನ್ನು ಕಂಪ್ಲೀಟಾಗಿ ತೋರಿಸೋಣ ಅಂದ್ಕೊಂಡೆ, ಮಳೆ ಬೇರೆ ಬರ್ತಾಯಿದೆ, ಕರೆಂಟಿಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಎಡಿಟಿಂಗ್ ಎಲ್ಲ ಇದೆ ಫ್ರೆಂಡ್ಸ್. ಹಾಗಾಗಿ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.